ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಇವತ್ತು ಕೆದವರು ಅಪ್ಡೇಟ್ ಮೇಲೆ ಅಪ್ಡೇಟ್ ಕೊಡ್ತಾ ಇದ್ದಾರೆ. ನಂತರ ಎಲ್ಲ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ಸ್. ಸದ್ಯದ ಮಟ್ಟಿಗೆ ಎರಡೇ ಅಪ್ಡೇಟ್ ಇರೋದು, ಬಟ್ ಎರಡು ಕೂಡ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್. ಮೊದಲನೇ ಅಪ್ಡೇಟ್ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಫೈನಲ್ ಸೀಟ್ ಮ್ಯಾಟ್ಸ್ ಅನ್ನ ರಿಲೀಸ್ ಮಾಡಿದ್ರೆ ಅದ್ರ ಬಗ್ಗೆ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಈಗ ನೀಟ್ ಕ್ಯಾಂಡಿಡೇಟ್ಸ್ ಏನಾದ್ರು ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ಗಳಿಗೋಸ್ಕರ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಅವರ ನೆಕ್ಸ್ಟ್ ಪ್ರಾಸೆಸ್ ಏನಿದೆ ಅದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ. ಹಾಗೆ ಡೇಟ್ಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ, ಇಂಪಾರ್ಟೆಂಟ್ ಡೇಟ್ಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಓಕೆನಾ, ಅವುಗಳ ಬಗ್ಗೆ ಈ ವಿಡಿಯೋ ತಿಳ್ಕೊಳ್ತೀವಿ. ವಿಡಿಯೋ ಹೆಲ್ಪ್ ಆಗುತ್ತೆ, ತಪ್ಪದೆ ಲೈಕ್ ಮಾಡಿ. ಸರಿ, ಈಗ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ ಈ ಡೀಟೇಲ್ಸ್ ಏನಿದೆ ಇದರಲ್ಲಿ ಎರಡು ರೀತಿಯ ವಿದ್ಯಾರ್ಥಿ ಅಥವಾ ಎರಡು ಕೇಸಸ್ ಬರುತ್ತೆ. ಮೊದಲನೇ ಕೇಸ್ ಏನಂತ ಹೇಳಿದ್ರೆ, ಯಾವ ವಿದ್ಯಾರ್ಥಿಗಳು KCET ಗೆ ಆಲ್ರೆಡಿ ಅಪ್ಲೈ ಮಾಡಿದ್ರು, KCET ಅಪ್ಲೈ ಮಾಡಿದ್ರು, ನೀಟ್ ಎಕ್ಸಾಮ್ ಅನ್ನ ಬರೆದ್ರು, ಅಂತಹ ವಿದ್ಯಾರ್ಥಿಗಳೊಂದು ಪ್ರೊಸೀಜರ್ ಇರುತ್ತೆ. ನಂತರ ಕೇಸ್ 2, ಯಾವ ವಿದ್ಯಾರ್ಥಿಗಳು KCET ಗೆ ಅಪ್ಲೈನೇ ಮಾಡಿಲ್ಲ, ನೀಟ್ ಎಕ್ಸಾಮ್ ಬರೆದ್ರು, ಬಟ್ ಈಗ ಈ ಕೆದವರು ನಡೆಸುವಂತಹ ಕೌನ್ಸಿಲಿಂಗ್ ಏನಿದೆ ನೀಟ್ ಕೌನ್ಸಿಲಿಂಗ್ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ದಾರೆ. ಅವರಿಗೆ ಒಂದು ರೀತಿ ಪ್ರೊಸೀಜರ್ ಇರುತ್ತೆ. ಸೊ ಈ ಎರಡು ಪ್ರೊಸೀಜರ್ ಅನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಮೊದಲಾಗಿ ಯಾವ ವಿದ್ಯಾರ್ಥಿಗಳು ಈಗ KCET ಗೆ ಅಪ್ಲೈ ಮಾಡಿದ್ರು, ಅದಂತರ ನೀಟ್ ಎಕ್ಸಾಮ್ ಬರೆದ್ರು, ಅವರ ನೆಕ್ಸ್ಟ್ ಪ್ರಾಸೆಸ್ ಅಂತ ಹೇಳಿದ್ರೆ ನೀಟ್ ರೋಲ್ ನಂಬರ್ ಅನ್ನ ಕೆದವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಎಂಟರ್ ಮಾಡೋದು. ಸೊ ನಿಮ್ಮ ನೀಟ್ ರೋಲ್ ನಂಬರ್ ಏನಿದೆ ಅದನ್ನ ಎಂಟರ್ ಮಾಡೋದಕ್ಕೆ ಲಿಂಕ್ ಅನ್ನ ಇವತ್ತು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ? ಜುಲೈ 5, 2025 ಸಂಜೆ 7 ಗಂಟೆಯ ನಂತರ ಈ ಲಿಂಕ್ ಅನ್ನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ರೆ ಇದುವರೆಗೆ ಬಂದಿಲ್ಲ, ಬಟ್ ಮುಂದಿನ 1 or 2 hours ಅಲ್ಲಿ ಆ ಲಿಂಕ್ ಕೂಡ ಬರುತ್ತೆ. ಸೊ ನೀವು ನಿಮ್ಮ ನೀಟ್ ರೋಲ್ ನಂಬರ್ ನ ಎಂಟರ್ ಮಾಡಬಹುದು. ನಂತರ ಲಿಂಕ್ ಬಂದ ನಂತರ ಆದಷ್ಟು ಬೇಗ ಅದನ್ನ ಅಂದ್ರೆ ಆ ಲಿಂಕ್ ಅನ್ನ ನಮ್ಮ ವಾಟ್ಸಪ್ ಚಾನಲ್ ಕೂಡ ಶೇರ್ ಮಾಡಿರ್ತೀವಿ. ನೀವು ನಮ್ಮ ವಾಟ್ಸಪ್ ಚಾನಲ್ ಜಾಯ್ನ್ ಆಗೋ ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಮಾಡೋದು ಇರುತ್ತೆ. ಓಕೆ, ಹಾಗಿದ್ರೆ ಲಿಂಕ್ ಅನ್ನ ಪ್ರೊವೈಡ್ ಮಾಡಿದ ನಂತರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಕ್ಲಿಕ್ ಮಾಡ್ತೀರಾ. ನಂತರ ಲಾಗಿನ್ ಆಗ್ತೀರಾ. ID ಪಾಸ್ವರ್ಡ್ ಏನಿದೆ ಅದನ್ನ ಯೂಸ್ ಮಾಡ್ಕೊಂಡು ಲಾಗಿನ್ ಆಗ್ತೀರಾ. ಲಾಗಿನ್ ಆದ ನಂತರ ನಿಮ್ಮ ನೀಟ್ ರೋಲ್ ನಂಬರ್ ನ ಎಂಟರ್ ಮಾಡ್ತೀರಾ. ಅದರ ನಂತರ ಕೇದವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಅಪ್ಲಿಕೇಶನ್ ಡೀಟೇಲ್ಸ್ ಏನಿದೆ, ಆಲ್ರೆಡಿ ಅಪ್ಲಿಕೇಶನ್ ಡೀಟೇಲ್ಸ್ ಏನಿದೆ ಅದ್ರ ಜೊತೆಗೆ ನಿಮ್ಮ ನೀಟ್ ಸ್ಕೋರ್ ಕಾರ್ಡ್, ಆಲ್ ಇಂಡಿಯಾ ರ್ಯಾಂಕ್, ಈ ರೀತಿ ಡೀಟೇಲ್ಸ್ ಏನಿದೆ ಅದನ್ನ ಅಟ್ಯಾಚ್ ಮಾಡ್ತಾರೆ. ಓಕೆನಾ? ಅದ ನಂತರ ತುಂಬಾ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು ಏನು ನಮಗೆ ಅಂದ್ರೆ ನೀಟ್ ಕ್ಯಾಂಡಿಡೇಟ್ಸ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ ಬರುತ್ತೆ ಅಂತ. ಸೊ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದಕ್ಕಿಂತ ಮೊದಲು ಈ ರೋಲ್ ನಂಬರ್ ನ ಎಂಟರ್ ಮಾಡೋದಕ್ಕೆ ಡೇಟ್ಸ್ ಅನ್ನ ಏನೋ ಅನೌನ್ಸ್ ಮಾಡಿದ್ರೆ ಅದನ್ನ ಹೇಳ್ಬಿಡ್ತೀನಿ. ಓಕೆ, ಈಗ ರೋಲ್ ನಂಬರ್ ನ ಎಂಟರ್ ಮಾಡೋದಕ್ಕೆ ಜುಲೈ 5 ಇಂದಿನಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೆ. ಎಂಟರ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಏನಿದೆ ಇದು ಜುಲೈ 8, 2025 ಆಗಿರುತ್ತೆ. ಫುಲ್ ಡೇ ಇರಲ್ಲ. ಜುಲೈ 8, 2025 ಮುಂಜಾನೆ 11 ಗಂಟೆವರೆಗೆ ಮಾತ್ರ ನೀವು ನಿಮ್ಮ ನೀಟ್ ರೋಲ್ ನಂಬರ್ ನ ಎಂಟರ್ ಮಾಡಬಹುದು. ಅದಕ್ಕಿಂತ ಮೊದಲೇ ಏನ್ ಮಾಡ್ತೀರಾ, ನೀಟ್ ರೋಲ್ ನಂಬರ್ ನ ಎಂಟರ್ ಮಾಡಿ. ಅದಂತರ ಈಗ ಯಾವ ವಿದ್ಯಾರ್ಥಿಗಳು ಆಲ್ರೆಡಿ KCET ಗೆ ಅಪ್ಲಿಕೇಶನ್ ಹಾಕಿದ್ರಿ, ಅಪ್ಲಿಕೇಶನ್ ಹಾಕಿದ ನಂತರ ನಿಮ್ಮ ಡಾಕ್ಯುಮೆಂಟ್ಸ್ ಏನಿದೆ ಅದರ ವೆರಿಫಿಕೇಶನ್ ಆನ್ಲೈನ್ ಅಲ್ಲೇ ಆಯ್ತು ಅಂದ್ರೆ KCET ರಿಲೇಟೆಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿದ್ದಾರೆ ನೀವು. ಹಾಗಿದ್ರೆ ನೀವು KCET ರಿಲೇಟೆಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಲ್ರೆಡಿ ಮಾಡಿಸಿದ್ರೆ ಮತ್ತೆ ನೀಟ್ಗೋಸ್ಕರ ಸೆಪರೇಟ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು KCET ಗೋಸ್ಕರ ಯಾವ ಡಾಕ್ಯುಮೆಂಟ್ಸ್ ಅಥವಾ ಡೀಟೇಲ್ಸ್ ಅನ್ನ ಕೊಟ್ಟಿದ್ರಿ, ಯಾವ ಡಾಕ್ಯುಮೆಂಟ್ಸ್ ಅಥವಾ ಡೀಟೇಲ್ಸ್ ವೆರಿಫೈ ಆಗಿದ್ವು ಅದನ್ನ ನೀಟ್ಗೂ ಕೂಡ ಕನ್ಸಿಡರ್ ಮಾಡಲಾಗತ್ತೆ ಅಂತ ಹೇಳಿದ್ದಾರೆ. ಓಕೆನಾ? ಪ್ರತಿ ವರ್ಷ ಕೂಡ ಇದೇ ರೀತಿ ಇರುತ್ತೆ. ಸೊ ಕನ್ಸಿಡರ್ ಮಾಡಲಾಗತ್ತೆ. ಅದಕ್ಕೋಸ್ಕರ ನೀಟ್ ರೋಲ್ ನಂಬರ್ ಎಂಟರ್ ಮಾಡಿದ ನಂತರ ನೀವು ನೆಕ್ಸ್ಟ್ ಫಾಲೋ ಮಾಡಬೇಕಾದಂತಹ ಪ್ರೊಸೀಜರ್ ಏನು ಅಂತ ಹೇಳಿದ್ರೆ ಮೊದಲಿದು ಈ KCET ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು. ಓಕೆನಾ? ಅಥವಾ KA ಕೌನ್ಸಿಲಿಂಗ್ಗೋಸ್ಕರ ಈ ಅಪ್ಲಿಕೇಶನ್ ಫಾರ್ಮ್ ಏನಿದೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ನೀಟ್ ರೋಲ್ ನಂಬರ್ ಎಂಟರ್ ಮಾಡಿದ ನೆಕ್ಸ್ಟ್ ಒಂದು 2 ರಿಂದ 3 ದಿನಗಳಲ್ಲಿ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೋಬೇಕು. ನಂತರ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಏನಿದೆ ನೀಟ್ ವಿದ್ಯಾರ್ಥಿಗಳಿಗೋಸ್ಕರ ರಿಲೀಸ್ ಮಾಡುವಂತಹ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅದ್ರ ಮೇಲೆ ಈ ನೀಟ್ ಆಲ್ ಇಂಡಿಯಾ ರ್ಯಾಂಕ್ ಈ ರೀತಿ ಕೆಲವು ಡೀಟೇಲ್ಸ್ ಕೂಡ ಇರುತ್ತೆ. ಓಕೆನಾ? ಅಂದ್ರೆ ನೀವು KCET ನೀಟ್ ಎರಡರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ KCET ರ್ಯಾಂಕಿಂಗ್ ಅದು ಕೂಡ ಇರುತ್ತೆ. ಈಗ ನೀಟ್ ರೋಲ್ ನಂಬರ್ ಎಂಟರ್ ಮಾಡಿದ ನಂತರ ನೀಟ್ ಸ್ಕೋರ್ ಡೀಟೇಲ್ಸ್ ಹಾಗೆ ಆಲ್ ಇಂಡಿಯಾ ರ್ಯಾಂಕ್ ಈ ಡೀಟೇಲ್ಸ್ ಕೂಡ ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಮೇಲೆ ಇರುತ್ತೆ. ಸೊ ಅದನ್ನು ಕೂಡ ಡೌನ್ಲೋಡ್ ಮಾಡಿ ಇಟ್ಕೊಂಡ್ರಿ. ಈಗ ಶಾರ್ಟ್ ಆಗಿ ಯಾವ ವಿದ್ಯಾರ್ಥಿಗಳು KCET ಗೆ ಅಪ್ಲೈ ಮಾಡಿದ್ರು ಈಗ ಮಾಡಬೇಕಾಗಿರುವಂತಹ ಸ್ಟೆಪ್ಸ್ ಅನ್ನ ಹೇಳೋದಾದ್ರೆ ಮೊದಲಾಗಿ ರೋಲ್ ನಂಬರ್ ನ ಎಂಟರ್ ಮಾಡ್ತೀರಾ. ಅದರ ನಂತರ KCET ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅದರ ಪ್ರಿಂಟ್ಔಟ್ ತೆಗೆದುಕೊಳ್ತೀರಾ. ಅದರ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬರುತ್ತೆ ಒಂದು 2 ರಿಂದ 3 ದಿನಗಳ ನಂತರ ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಂಡು ಅದರ ಪ್ರಿಂಟ್ಔಟ್ ಅನ್ನು ತೆಗೆದು ಇಟ್ಕೊಳ್ತೀರಾ.
ಅದರ ನಂತರ ಕಾಲೇಜ್ ಲಿಸ್ಟ್ ರೆಡಿ ಮಾಡಿ ಇಟ್ಕೊಂಡಿರಿ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಮೇಲೆ ಕಾಲೇಜನ್ನು ಆ್ಯಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಅದರ ನಂತರ ಈಗ ಕೇಸ್ 2 ಅನ್ನು ಹೇಳಿದೆ ನಾನು. ಯಾವ ವಿದ್ಯಾರ್ಥಿಗಳು ಈಗ KCET ಅಪ್ಲೈನೇ ಮಾಡಿಲ್ಲ, ಡೈರೆಕ್ಟಾಗಿ ನೀಟ್ ಎಕ್ಸಾಮ್ ಬರೆದ್ರು, ಬಟ್ ಈಗ KEದವರು ನಡೆಸುವಂತಹ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದಾರೆ. ಅಂಥ ವಿದ್ಯಾರ್ಥಿಗಳಿಗೆ ಹೊಸದಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ, ಈಗ ಹೊಸದಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಯಾರು ಹೇಳಿ, ಈಗ KCET ಅಪ್ಲೈನೇ ಮಾಡಿಲ್ಲ, ಸ್ಟಾರ್ಟಿಂಗಿಂದ ಇಲ್ಲಿವರೆಗೆ ಅಪ್ಲೈನೇ ಮಾಡಿಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಈಗ ಹೇಳ್ತಿರೋದು. ಯಾರು ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ರಿ ಸ್ಟಾರ್ಟಿಂಗಲ್ಲಿ, ಅವ್ರು ಮತ್ತೆ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ, ಸೊ ಅಪ್ಲೈ ಮಾಡದೇ ಇರೋರು ನೀಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೋಸ್ಕರ ಹೊಸದಾಗಿ ಅಪ್ಲಿಕೇಶನ್ ಹಾಕಬಹುದು. ಈ ರೀತಿ ಅಪ್ಲಿಕೇಶನ್ ಹಾಕೋದಕ್ಕೆ ಜುಲೈ 7, 2025 ಮಧ್ಯಾಹ್ನ 1 ಗಂಟೆಯಿಂದ ಜುಲೈ 10, 2025 ಮುಂಜಾನೆ 11 ಗಂಟೆವರೆಗೆ ಅವಕಾಶ ಇರುತ್ತೆ. ಓಕೆನಾ, ಸೊ ಜುಲೈ 7ರಿಂದ ಜುಲೈ 10ರವರೆಗೆ ಅವಕಾಶ ಇದೆ. ಜುಲೈ 10 ಫುಲ್ ಡೇ ಅಲ್ಲ, ಅದೇ ಮುಂಜಾನೆ 11 ಗಂಟೆವರೆಗೆ ಅವಕಾಶ ಇರುತ್ತೆ. ಅದ್ರ ಒಳಗಡೆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ಗೆ ಬೇಕಾದಂತಹ ಎಲ್ಲ ಡಾಕ್ಯುಮೆಂಟ್ಸ್ ಏನಿದಾವೆ ಅವುಗಳನ್ನು ರೆಡಿ ಮಾಡಿ ಇಟ್ಕೊಂಡು ಅಪ್ಲಿಕೇಶನ್ ಹಾಕಿ, ನಂತರ ಈಗ ಇನ್ಕಮ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್, ಹೈದರಾಬಾದ್ ಕರ್ನಾಟಕ ಕೋಟಾ ರಿಲೇಟೆಡ್ 371J ಸರ್ಟಿಫಿಕೇಟ್, ಇವುಗಳ ವೆರಿಫಿಕೇಶನ್ ಆನ್ಲೈನಲ್ಲೇ ಆಗುತ್ತೆ. ನೀವು ಜಸ್ಟ್ RD ನಂಬರ್ನ ಎಂಟರ್ ಮಾಡಬೇಕು. ಓಕೆನಾ, RD ನಂಬರ್ನ ಎಂಟರ್ ಮಾಡ್ತೀರಾ. ಹಾಗೆ ಅಪ್ಲಿಕೇಶನ್ಗೋಸ್ಕರ ಲಿಂಕ್ ಕೊಡ್ತಾರೆ, ಅದನ್ನ ಕ್ಲಿಕ್ ಮಾಡಿ ನಿಮ್ಮ SSLC ರಿಜಿಸ್ಟರ್ ನಂಬರ್ ಅದನ್ನ ಎಂಟರ್ ಮಾಡ್ತೀರಾ, ಕ್ಲಾಸ್ 12 ರಿಜಿಸ್ಟರ್ ನಂಬರ್ ಅದನ್ನ ಎಂಟರ್ ಮಾಡ್ತೀರಾ. ಈ ರೀತಿ ನಿಮ್ಮ ಹಲವಾರು ಡೀಟೇಲ್ಸ್ ಅನ್ನ ಕೇಳುತ್ತೆ. ನೀವು ಯಾವ್ಯಾವ ಕೋಟಾಗಳಿಗೆ ಎಲಿಜಿಬಲ್ ಇದ್ದೀರಾ ಆ ಎಲ್ಲ ಡೀಟೇಲ್ಸ್ ಅನ್ನ ಕೇಳುತ್ತೆ. ಸೊ ನಿಮಗೆ ಅಪ್ಲೈ ಆಗುವಂತಹ ಕೋಟಾಗಳು ಏನಿದಾವೆ ಅವುಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಈ ಅಪ್ಲಿಕೇಶನ್ ಏನಿದೆ ಅದನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ನಂತರ ಲಾಸ್ಟ್ ಡೇಟ್ ಏನಿದೆ ಅದು ಮುಗಿಯೋ ಮೊದಲೇ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಅವರು ಅಪ್ಲಿಕೇಶನ್ ಹಾಕಬೇಕು. ನಂತರ ಇದರಲ್ಲಿ ನೀವು ನೋಡ್ತಾ ಇದ್ರಿ, ನೋಟಿಫಿಕೇಶನ್ ನೋಡ್ತಾ ಇದ್ರೆ ಅಲ್ಲಿ NRI ವಾರ್ಡ್ ವೆರಿಫಿಕೇಶನ್ ಅದು ಕೂಡ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇದು ಯಾರಿಗೆ ಅಂತ ಹೇಳಿದ್ರೆ, ಅಪ್ಲಿಕೇಶನ್ ಹಾಕಬೇಕಾದ್ರೆ ಈ NRI ಕೋಟಾ ರಿಲೇಟೆಡ್ ಅಥವಾ NRI ರಿಲೇಟೆಡ್ ಆಪ್ಷನ್ ಯಾರು ಸೆಲೆಕ್ಟ್ ಮಾಡ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಅವರ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ. ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರ ಆಫೀಸ್ ಏನಿದೆ ಬೆಂಗಳೂರು ಮಲ್ಲೇಶ್ವರಂ ಅಲ್ಲಿ ನಡೆಯುತ್ತೆ ಆಫ್ಲೈನ್ ವೆರಿಫಿಕೇಶನ್. ಅದಕ್ಕೆ ಡೇಟ್ಸ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಆ ಡೇಟ್ಸ್ ಅನ್ನು ಕೂಡ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಓಕೆನಾ, ಸೊ ಈ ರೀತಿ ಈ ನೆಕ್ಸ್ಟ್ ಪ್ರೊಸೀಜರ್ ನಡೀತಾ ಇರುತ್ತೆ. ಸೊ ಅದಕ್ಕೋಸ್ಕರ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಪ್ರಾಸೆಸ್ ಏನಿರುತ್ತೆ ಅದನ್ನ ನಿಮಗೆ ಈಗ ಶಾರ್ಟ್ ಆಗಿ ಹೇಳೋದಾದ್ರೆ, ಈಗ ಯಾವ್ಯಾವ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಾರೆ ಎಲ್ರಿಗೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಪ್ರೊವೈಡ್ ಮಾಡ್ತಾರೆ. ಅದ್ರ ನಂತರ ಈಗ ಸೀಟ್ ಮ್ಯಾಟರ್ಸ್ ರಿಲೀಸ್ ಮಾಡ್ತಾರೆ. ಈ ಮೆಡಿಕಲ್ ಕೋರ್ಸಸ್ಗಳಿಗೆ ರಿಲೇಟೆಡ್ ಅಂದ್ರೆ MBBS ಸೀಟ್ ಮ್ಯಾಟರ್ಸ್ ರಿಲೀಸ್ ಮಾಡ್ತಾರೆ. ಗೌರ್ಮೆಂಟ್ ಸೀಟ್ ಎಷ್ಟಿದೆ, ಪ್ರೈವೇಟ್ ಸೀಟ್ ಎಷ್ಟಿದೆ, ಸೊ ಇದೆಲ್ಲ ಡೀಟೇಲ್ಸ್ ಕೊಡ್ತಾರೆ. ನಂತರ BAMS ಆಗಿರ್ಬಹುದು, BHMS ಆಗಿರ್ಬಹುದು, BDS ಆಗಿರ್ಬಹುದು, ಈ ರೀತಿ ಎಲ್ಲ ಕೋರ್ಸ್ಗಳ ಸೀಟ್ ಮ್ಯಾಟರ್ಸ್ ರಿಲೀಸ್ ಮಾಡ್ತಾರೆ. ಅದರ ನಂತರ ಫೀ ಸ್ಟ್ರಕ್ಚರ್ ರಿಲೀಸ್ ಮಾಡ್ತಾರೆ. ಅದರ ನಂತರ ಆಪ್ಷನ್ ಎಂಟ್ರಿಗೋಸ್ಕರ ಡೇಟ್ ಅನ್ನ ಅನೌನ್ಸ್ ಮಾಡಿ ಆಪ್ಷನ್ ಎಂಟ್ರಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಬೇರೆ ಏನಾದ್ರು ಡೌಟ್ ಇದ್ರೆ ಅಥವಾ ಬೇರೆ ಯಾವ್ದಾದ್ರು ವಿಡಿಯೋ ಬೇಕಿದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.